ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಅನಿತಾಸ್ ಲೈಫ್ ಸ್ಟೈಲ್. ಇವತ್ತು ನಾವು ಸ್ಪಾಂಟೇನಿಯಸ್ಸಾಗಿ ಹೊಸಕೋಟೆ ಹೋಗಿದ್ವಿ. ಫೇಮಸ್ ದಮ್ ಬಿರಿಯಾನಿ ಟ್ರೈ ಮಾಡೋಣ ಅಂತ. ಹೊಸಕೋಟೆ ಅಂದರೆ ಬಿರಿಯಾನಿ ಲವರ್ಸ್ಗೆ ಸ್ವರ್ಗ ಅಂತಲೇ ಹೇಳ್ಬೋದು. ಕ್ರೌಡ್ ನೋಡೇ ಸಾಕಾಯಿತು. ವೀಕ್ ಡೇಸೆಲ್ಲ ಇಷ್ಟೊಂದು ಕ್ರೌಡ್ ಇತ್ತು. ವೀಕೆಂಡಲ್ಲಿ ಇನ್ನೆಷ್ಟು ಕ್ರೌಡ್ ಇರುತ್ತೋ ಗೊತ್ತಿಲ್ಲ, ತುಂಬ ಕ್ರೌಡ್ ಇರುತ್ತೆ ಅನಿಸುತ್ತೆ. ಇಲ್ಲಿ ಇನ್ನೊಂದು ಸ್ಪೆಷಲ್ಲು ಅಂದರೆ ಸೌದೆ ಒಲೆಯಲ್ಲೇ ಅಡುಗೆ ಮಾಡೋದು ಅಂತ. ಇವಾಗ ಸೌದೆ ಒಲೆ ಅಂತ ಅಲ್ಲ, ಮುಂಚೆಯಿಂದನೂ ಸೌದೆ ಒಲೆಯಲ್ಲೇ ಮಾಡೋದಂತೆ. ತುಂಬ ಸ್ಪೆಷಲ್ ಹೊಸಕೋಟೆ ಬಿರಿಯಾನಿ. ಕ್ರೌಡ್ ನೋಡಿದ್ರೇ ಗೊತ್ತಾಗ್ತಿದಲ್ವ. ಪಾರ್ಸಲ್ ಕೂಡ ಹಂಗೆ ಹೋಗ್ತಿದ್ದಾವೆ. ಆದರೆ ಇದು ಸೆಲ್ಫ್ ಸರ್ವಿಸ್ ಐತೆ. ಕೌಂಟ್ರಲ್ಲಿ ನಿಂತ್ಕೊಂಡು ಕ್ಯೂ ನಿಂತ್ಕೊಂಡು ಬಿರಿಯಾನಿ ತೊಗೊಂಬಂದು ಸೀಟ್ ಹುಡ್ಕೊಂಡು ಕೂರಬೇಕು. ಈಗ ನಮ್ಮ ಮುಂದೆ ಹಾಟ್ ಬಿರಿಯಾನಿ ಬಂತು. ಇದ್ರ ಕಲರು ಸ್ಮೆಲ್ಲು ನೋಡಿದ್ರೇ ತಿನ್ನೋಕೆ ಇಂಟ್ರೆಸ್ಟ್ ಬರುತ್ತೆ. ನಾವು ಒಂದೊಂದು ಪ್ಲೇಟ್ ತೊಗೊಂಡು 2 ಪ್ಲೇಟ್ ತೊಗೊಳೋಣ ಅನ್ನೋರು ನೋಡಿದ ತಕ್ಷಣ ಒಂದೊಂದು ಪ್ಲೇಟ್ ತೊಗೊಂಡ್ವಿ. ಅಷ್ಟು ಟೇಸ್ಟ್ ಚೆನ್ನಾಗಿತ್ತು. ಮತ್ತು ಎಲ್ಲ ಗೋಲಿ ಸೋಡಾನು ತೊಗೊಂಡ್ವಿ. ಇಲ್ಲಿ ಸ್ಪೆಷಲ್ ಗೋಲಿ ಸೋಡಾ ಇತ್ತು. ತೊಗೊಳ್ಳದೇ ಇದ್ದರೆ ಹೆಂಗೆ ಅಂತ ಎಲ್ಲ ತೊಗೊಂಡ್ವಿ. ಇಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದು ಎಂಜಾಯ್ ಮಾಡ್ತಾರೆ. ವೀಕೆಂಡಲ್ಲಂತೂ ಇದ್ರ ವೈಬು ಬೇರೆ ಲೆವೆಲ್ಲೇ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಸ್ಪೆಂಡ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡ್ಬೋದು. ನಮಗಂತೂ ಫುಲ್ ಖುಷಿ ಆಯಿತು. ತುಂಬ ಚೆನ್ನಾಗೂ ಇತ್ತು. ನನ್ನ ಮಗಳು ಮಾತ್ರ ಇದನ್ನು ಬಿಡೋಕ್ಕೆ ರೆಡಿ ಇರಲಿಲ್ಲ. ಬಟ್ ನೋ ಇಶ್ಯೂ. ಅದರಲ್ಲಿ ಸ್ವಲ್ಪ ಶುಂಠಿ ಫ್ಲೇವರ್ ಇತ್ತು, ಕೋಲ್ಡ್ ಕಮ್ಮಿ ಇತ್ತು, ಹಂಗಾಗಿ ಸುಮ್ಮನೆ ಆದ್ವಿ. ಬಟ್ ಅವಳು ಫುಲ್ಲು ಖುಷು. ಅವಳು ನೋಡಿ ನಾವು ಖುಷು. ಹೊಸಕೋಟೆ ಬನ್ನಿ, ಎಲ್ಲ ಬಿರಿಯಾನಿ ಟ್ರೈ ಮಾಡಿ. ಇದು ಹೊಸಕೋಟೆ ಬಿರಿಯಾನಿ ಬೆಳಗಿನ ಜಾವನೂ ತುಂಬ ಅಂದರೆ ತುಂಬಾ ಕ್ರೌಡ್ ಇರುತ್ತೆ. ತುಂಬ ಟೇಸ್ಟು ಆಗಿರುತ್ತೆ, ಫ್ರೆಶ್ಶು ಚೆನ್ನಾಗಿರುತ್ತೆ. ಮಾರ್ನಿಂಗು ಒಂದ್ಸರಿ ಟ್ರೈ ಮಾಡೋಣ ನಾವು ಕೂಡ. ನೀವು ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಇಂಥ ವಿಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.